ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈರಾ ಶ್ರೀನು ವ್ಲಾಗ್ಸ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗದ್ರಿ? ಎಲ್ಲ ಚಲೋ ಅದಿರಿ ಅನ್ಕೋತೀನಿ ರೀ. ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವ್ಲಾಗ್ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಮಾಡಕತ್ತೀನಿ. ಯಾಕತ್ತಂದ್ರೆ ನೀನೆ ನನ್ನ ಗಂಟ್ಲು ಬ್ಯಾನ್ ಆಗತ್ತನ ಆಟೋಮೆಟಿಕ್ಲಿ ಜ್ವರ ನೆಗಡಿ ಫುಲ್ ಜೋರಾಗ್ಬಿಡ್ತೀರಿ. ಇವತ್ತು ಮುಂಜಾನೆ ಜ್ವರ ಭಾಳ ಇತ್ತು, ಮನ್ಯಾಗ ಯಾರು ಇದ್ದಿತ್ತಲ್ಲ, ಸಂಡೇ ಇತ್ತು, ಎಲ್ಲೆಲ್ಲೋ ಕೆಲಸ ಐತೆ ಅಂತೇಳಿ ಹೊರಗೆ ಹೋಗಿದ್ರು. ಹೊರಗೆ ಹೋಗೋಣ ನಾವು ಒಗ್ಯಾಣೆಲ್ಲ ಹಂಗೆ ಇಟ್ಕೊಂಡು ಕೂತಿದ್ನಿ. ಮತ್ತು ಏನಾರು ಅನ್ಕೊಂಡಿದ್ದಾರಲ್ಲ ಅಂಥೇಳಿ ಕೂತ್ಕೊಂಡು ಹಂಗೆ ಕಸ ಹೊಡ್ಕೊಂಡು ಒಗ್ಯಾಣ ಹೋಗಿದ್ನಿ. ಒಗ್ಯಾಣ ಏನು ಹೋಗೋದು ಬನ್ನಿ, ಫುಲ್ ಜ್ವರ ಜೋರಾದಂಗೆ ಅನಿಸ್ರಿ ನನಗೆ. ಇನ್ನೊಂದು ಹೇಳ್ತೀನಿ ಕೇಳ್ರಿ ನೀವು. ನಾ ಎದಕ್ಕೆ ಬಿ ಪಿ ಇರ್ತೈತಿ, ಎದಕ್ಕೆ ಸಿಟಿಗೆ ಬರ್ತೀನಿ ಅಂತ ಹೇಳ್ತೀನಿ. ಕತ್ರಿ ನಾ ಅಲ್ಲಿ ಇಟ್ಟೀನಿ ರೀ, ಮ್ಯಾಲೆ ಅಲ್ಲಿ ಬ್ಯಾಗ್ ಬಲ್ಲಿ ಇಟ್ಟೀನಿ. ಯಾಕಂದ್ರೆ ಸಿಗಬಾರ್ದು, ಇವ್ರ ಕೈಯಾಗಿ ಸಿಕ್ಕರೆ ಏನಾರ ಮಾಡ್ತಾರೆ ಅಂತೇಳಿ ನಾ ಅಲ್ಲಿ ಇಟ್ಟೀನಿ ರೀ. ಅಲ್ಲಿಡ ನಾ ಹೋಗ್ಯಾಕತ್ತೀನಿ. ಇವರಿಬ್ರು ಯಾಕೆ ಸೌಂಡ್ ಬರ್ಲಾಗೈತಿ, ಎಲ್ಲಿ ಹೋಗ್ಯಾರ ಅಂತೇಳಿ ನಾ ವಿಚಾರ ಮಾಡ ಬಂದು ಸಾವಕಾಶ ನೋಡ್ತೀನಿ. ಸೈರಾ ಹಿಂಗೆ ಮುಚ್ಚಿ ನಿಂತು ಬಿಟ್ಟಾಳ. ಏನೋ ಮುಚ್ಚಿಟ್ಟಂಗೆ ಮಾಡಲಿ ನಿಂತು ಬಿಟ್ಲು. ನಿಂದ್ರ ಯಾಕೆ ನಾ ಅಂತೀನಿ. ಏನಿಲ್ಲ ಮಮ್ಮಿ ಅಂದ್ರೆ ಏನಿಲ್ಲ ಅಂದ್ರೆ ಏನು ಮಾಡತ್ತಿದ್ದೀನಿ ಅಂತ ಹೇಳಿ. ಏನಿಲ್ಲ ಅಂತಂದ್ರೆ ತೊಳಗೆ ನೋಡ್ತೀನಿ, ಕೂಲ್ ಬಿದ್ದಾವೆ. ಯಾರೂ ಕಟ್ ಮಾಡೀನಿ ಅಂತಂದ್ರೆ ಯಾವುದು ಇಲ್ಲ, ಒಟ್ಟು ಹಚ್ಕೊಳಕ್ತಾರಿಲ್ಲ. ಆಮೇಲೆ ಶ್ರೀನು ನೋಡ್ತೀನಿ. ಶ್ರೀನು ನನ್ನ ಎತ್ತಾಗ ಸಿಕ್ಕಲೆಲ್ಲ ಕೂದಲ ಕಟ್ ಮಾಡಿಬಿಟ್ಟ. ಕೂದಲ ಕಟ್ ಮಾಡೋಣ ಬೆದರಿಸ್ನಿ. ಹೊಡ್ಯಾಕಂದ್ರೂ ಮನಸ್ಸು ಬರ್ಲಾಗೈತಿ. ಮನ್ಯಾಗ ಯಾರೂ ಇಲ್ಲ, ರಂಸವ್ರು ಯಾರು, ನನಗಂದ್ರೂ ಆರಾಮಿಲ್ಲ. ಒದ್ರಾಡ್ನಿ ಅಳ್ಕೋತ ಕೂತ್ರು. ಇಬ್ಬರು ಕುಂದ್ರಾಕತ್ತಾರ. ಆಮೇಲೆ ಸರ್ವಳ ಪಪ್ಪ ಒಂದು ಭಯಾಕತ್ತೆ. ಏನು ಮಾಡ್ಕೊಂಡ್ರಿ ಇಬ್ಬರು ಕೂಡಿಸಿ ಆತನ ಹಾಕತ್ತೆ. ಭಯಾಕತ್ತ ನೋಡಿ. ಆಮೇಲೆ ಇಬ್ಬರನ್ನೂ ರಂಬಿಸಿ ಮನ್ಯಾಗ ಬಿಟ್ಟು ಮನೆಗಿಸಿಂದ ಎಲ್ಲ ಸ್ಯಾರಗಳ ಪಪ್ಪ ಏನು ಮಾಡ್ರು, ಕಟಿಂಗ್ ಪೂರ್ತಿ ತಲೆ ಬೋಳ್ಸ್ಕೊಂಬಂದು. ನಾನು ಎಷ್ಟು ಆಸೆ ಐತ್ರಿ ನನಗೆ, ಅಕ್ಕಿದು ಚೆಂದ ಹಿಂಗೆ ಕಟಿಂಗ್ ಮಾಡಿಸ್ಕೊಂಬರ್ಬೇಕು, ಫೋಟೋಶೂಟ್ ಮಾಡಿಸ್ಕೋಬೇಕು, ವ್ಲಾಗ್ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ಕೂತೀನಿ. ಸೈಡ್ ಎಲ್ಲಾರ ಕಟ್ ಮಾಡಿಲ್ಲ ಅಂದ್ರೆ ಹೆಂಗಾರ ಅಡ್ಜಸ್ಟ್ಮೆಂಟ್ ಮಾಡ್ಬೋದಿತ್ತು. ಆದರೆ ನೆತ್ತಾಗ ಕಟ್ ಮಾಡಿಡ್ಲಾಕಿ ಸ್ಯಾರ ಏನು ಮಾಡಕ್ಕೆ ಬರ್ಲಾರ್ದಂಗೆ, ಆಪ್ಷನ್ ಇರ್ಲಾರ್ದಂಗೆ ಮಾಡಿಬಿಟ್ಟಿಳಾಕಿ ಕೂದಲು. ವ್ಲಾಗ್ ಮಾಡಿ ಹಾಕ್ಬೇಕಂತ ಮಾಡಿ ಅದು ವ್ಲಾಗ್ ಏನಂತಾರೆ ಯೂಟ್ಯೂಬ್ದವ್ರು ತೆಗೆದು ಬಿಡ್ತಾರೆ ಅಂತೇಳಿ ಅಂಜಿ ವ್ಲಾಗ್ ಮಾಡಿಲ್ಲ. ಯಾಕಂದ್ರೆ ಈಗೊಮ್ಮೆ ಅದ್ರದ್ದು ಕಟಿಂಗ್ದು ಒಂದು ವ್ಲಾಗ್ ನಾನು ಯೂಟ್ಯೂಬ್ದವ್ರು ಇಮೇಲ್ ಹಾಕಿ ತೆಗೆದು ಬಿಟ್ಟಿದ್ರು. ಅದ್ರ ಸಂಬಂಧ ಅಂತೇಳಿ ನಾ ಮಾಡಲಿಲ್ಲ ರೀ. ಅದನ್ನು ಹಿಂಗೆ ಮಾಡಿಬಿಟ್ರಿ. ನಮ್ದು ಎಷ್ಟು ಆಸೆ ಐತಂದ್ರೆ ಸರ್ವ ಪಪ್ಪನೂ ಇಟ್ಟು ಹಾಳು ಮಾಡ್ಕೊಳಕತ್ತಿದ್ರು. ಕಟಿಂಗ್ ಮಾಡಿಸ್ಕೊಂಬರ್ಬೇಕು ಅದು ಚೆಂದ, ಹೆಂಗೆ ಹಾಕಿಂದ ಸಂಡೇ ಇತ್ತು, ಚೆಂದಾಗಿ ಮಾಡಿಸ್ಕೊಂಬರ್ಬೇಕು ಅಂತ ಮಾಡಿದ್ನಿ. ಹಿಂಗೆ ಮಾಡ್ಕೊಂಡ್ರಲ್ಲ ಶ್ವೇತಿ ಅನ್ನಕತ್ರಿ. ಏನು ಮಾಡಲಿ ರೀ, ಏನದು ನೋಡಲಿ ನಾವು. ನನಗಂತೂ ಇಟ್ಟು ಬಿ ಪಿ ಇರ್ತಿರ್ತೈತಿ, ಹೇಳಕ್ಕೆ ಬಿ ಪಿ ಇರ್ತೈತಿ. ಹಾಯ್ ಗೈಸ್, ಎಲ್ಲರಿಗೂ ಬಾಗ್ಲ ಹಾಕ ತಗೊಂಡು ಹೋಗ್ಬೇಡ, ತರಸುನತ್ ಮಾತು ತರಸುನತ್ ಬಾಗ್ಲ ಹಾಕಿಬಿಡು. ಹಾಯ್ ಗೈಸ್, ಎಲ್ಲರಿಗೂ ಹಾಕ. ಇದಾಗ ನಾನು ಆಮೇಲೆ ಕಟಿಂಗ್ ಮಾಡಿಸ್ಕೊಂಬಂದು ಸ್ಯಾರವಳ ಪಪ್ಪನ ಜಾಕ ಮಾಡಿ ಶರ್ಬಿ ಎಲ್ಲ ಹಾಕಿ ಮಕ್ಕೊಂಬಿಟ್ರೆ ಜೋಳಿಗೆ ಹಾಕಿನಿ. ನನಗೆ ಒಟ್ಟು ನಿಂದ್ರಾಗ ಆಗಲಾಗಿತ್ತು. ಅಷ್ಟು ಸುಸ್ತಾಗನ ನಡಿ ದವಾಖಾನೆಗೆ ಕರ್ಕೊಂಡು ಹೋಗ್ತೀನಿ. ಸ್ಯಾರನ್ ಮೇಲೆ ಸ್ಕೂಲ್ ಚಾಲೋ ಆಯ್ತಂದ್ರೆ ಮತ್ತು ನೀ ಹೈರಾಣ ಹಾಕೈತಿ. ಬಾಗ್ಲಾರ ಮತ್ತು ಅಡಿಕೆ ಏಯ್ ಸೈರಾ ಏಯ್ ತಗೋಕಿನ ಮುಚ್ಚ ಕಾಲ ಇಟ್ಟು ನಮ್ಮ ಆಸೆ ನೂರು ಅದು ಅಂದ್ರೆ ಇನ್ನೇನಕ್ಕಿನ ಕಟಿಂಗ್ರೆ ಹೆಂಗೆ ಏನು ಮಾಡಕ್ಕೆ ಬರ್ತೈತಿ. ಟಕಳಿ ತಲೆ ಮೇಲೆ ಏನು ಅರ್ಬಿ ಚಂದ ಕಾಣ್ತೈತಿ, ಏನೂ ಚಂದ ಕಾಣಂಗಿಲ್ಲ. ನಂದು ಅದು ಅಂತೂ ನನ್ನ ಆಸೆ ಹಿಂಗೆ ನಿತ್ನೆ ಕಟ್ ಮಾಡಿ ಹೋಗಿದ್ಬಿಟ್ಲು ಆಕಿ. ಹಿಂಗೆ ಮಾಡೋಳ್ರಿ ಆಕಿ ಸ್ಯಾರ ಇವತ್ತು. ಆಕಿ ಮತ್ತು ಆಮೇಲೆ ದವಾಖಾನೆಗೆ ಹೋಗಿ ತೋರಿಸ್ಕೊಂಬಂದು ಇಂಜೆಕ್ಷನ್ ಮಾಡಿಸ್ಕೊಂಬಂದು ಮಾಡಿಸ್ಕೊಂಬರೋಣ ಹೊಟ್ಟಾಗ ಒಂಥರ ಜಳ ಆದಂಗಾಗನ. ಮತ್ತು ಜ್ಯೂಸ್ ಕೊಡಿಸ್ಕೊಂಬಂದ್ರಿ ಸರವ ಪಪ್ಪ. ಅಲ್ಲೇ ಜ್ಯೂಸ್ ಕೊಡ್ಸ್ಕೊಂಡು ಮನೆಗೆ ಬಂದು ಸರವ ಪಪ್ಪ ಭಯಾಕತ್ರಿ. ಹಿಂಗ್ಯಾಕೆ ಮಾಡ್ತಿ ಸ್ಯಾರು, ಮಾಡಬಾರ್ದವ, ತಂಗಿ ಅದಾಳ, ಎಲ್ಲಿ ಸಿಗ್ತು ಕತ್ರಿ ಎಲ್ಲ ನನಗೆ ಗೊತ್ತಿಲ್ಲ ನಾಕತ್ತು. ಆಮೇಲೆ ನಕ್ಕೋತ್ ನಾ ಏನು ಫ್ಲೋದಾಗ ಅನ್ಬೇಕು. ಇನ್ನು ಪುಣ್ಯಕ್ಕೆ ಚಲೋ ಹಾಕಿದಟ್ಟ ಅಲ್ಲೆರ ಕಟ್ ಮಾಡ್ಕೊಂಡಾಳಕಿ.
ಆಕೆ ಸೈರಾ ತಂದ ಕೂದಲು ಕಟ್ ಮಾಡಲಿಲ್ಲ ಅಂದ್ರೆ ನಾಳೆ ಸಾಲಿಗೆ ಹೆಂಗೆ ಓದ್ತಾಳೆ ಆಕೆ ಅಂತ ನಾ ಅಂತೀನಿ. ನಾನು ಮಾಡ್ಕೊಂಡಿನಿ ಅಂದ್ಬಿಟ್ಲು. ಯಪ್ಪ ನನಗೆ ಇಟ್ಟು ಕೆಟ್ಟ ಬಿ ಪಿ ರೇಂಜ್ ಆಗಬೇಕು ಹೇಳ್ಬಾರ್ದು, ಅಷ್ಟು ಕೆಟ್ಟ ಬಿ ಪಿ ರೇಂಜ್ ಆಯ್ತು ರೀ ನನಗೆ. ಆಮೇಲೆ ನೋಡ್ತೀನಿ ಎಲ್ಲಿ ಕಟ್ ಮಾಡಾಳಿಕೆ, ಎಲ್ಲಿ ಕಟ್ ಮಾಡಾಳತ್ತೆ ತಲೆ ಎಲ್ಲ ಕೈಯಾಸಿ ನೋಡತ್ತೀನಿ. ಮುಂದೆ ಇಲ್ಲಿಂದ ಇಲ್ಲಿತನ ಕಟ್ ಮಾಡ್ಕೊಂಡಾಳಕ್ಕೆ. ಏನು ಹೇಳ್ಬೇಕು ನಾ, ಒಂದು ಸೆಕೆಂಡ್ ತಲೆ ಕೈ ಹಚ್ಕೊಂಡು ಕೂತ್ಬಿಟ್ಟಿನ, ಅಟ್ಟು ಕೆಟ್ಟ. ಇಲ್ಲೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಾಳ. ಅವು ಇಟ್ಟಿಟ್ಟು ಕಾಣಕತ್ತಾವ ಕೂದಲೊಳಗೆ, ನನಗೆ ಕಾಣಿಸೋ ಅಲ್ಲೋ ಅವು. ಅವ್ರು ಸರಪ್ಪ ಮೋದಿ ಮುಚ್ಕೊಂಡು ನಕ್ಕೊಂಡು ಹೋಗಾಕತ್ತಾರ. ನನಗೂ ನಗು ಬರತ್ತೈತೆ, ಅವ್ರಿಗೆ ನಗು ಬರತ್ತೈತಿ. ಆಕೆ ಮುಂದೆ ನಗ್ತೀವಿ ಮತ್ತು ಹಿಂಗೆ ಜೋಕತ್ತೆ ತಿಳ್ಕೊಂಡು ಮತ್ತೊಮ್ಮೆ ಮಾಡ್ತಾಳೆ ಆಕೆ. ಮತ್ತು ಮತ್ತೆ ಆಕೆನ ಬೆದರಿಸ್ತೀವಿ, ಬೆದರಿಸೋಣ ಗಪ್ ನಕ್ಕೋತ ಹೊರಗೆ ಹೋಗ್ತಾಳೆ ಆಕೆ. ಏನು ಮಾಡೋದಿನ ನಾಳೆ ಸಾಲಿನ ಯಾಕಡೆ ಕಟ್ ಮಾಡಿಲ್ಲ ಅಂದ್ರೆ ಮುಂದೆ ಕಟ್ ಮಾಡಾಳಕ್ಕೆ ಇಟ್ಟಿಟ್ಟು ಕಾಣಕತ್ತಾವ ಕೂದಲವು. ಇನ್ನು ವ್ಲಾಗ್ ಮಾಡೋದಂದ್ರೆ ಹೆಂಗೆ ವ್ಲಾಗ್ ಮಾಡಲಿ ನಾ ಅನ್ನೋದತ್ತಿ ಒಲೆಗೈತಿ. ಯವ್ವ ಚಂತನ ಹಿಂಗೆ ಒಂದು ಸೆಕೆಂಡ್ ನಾ ಕಣ್ಣು ಮರೆಯಾದಂದ್ರೆ ನನ್ನ ಕಣ್ಣು ಮುಚ್ಚಿ ಕಳತನಕ ಕಳಿಸ್ತಾರೆ ನನಗೆ ಅನ್ಸಾಕತ್ತಿತ್ತು. ನನಗೆ ಹಿಂಗೆ ಅದಾರ ನನ್ನ ಮಕ್ಕಳು. ಯಪ್ಪ ಸಾಕಾದ್ರಿ ನನಗೆ. ಆಮೇಲೆ ಏನು ಮಾಡಲಿ ನಾ ಅಂತೇಳಿ ಮತ್ತು ಇವತ್ತು RCB ಫೈನಲ್ ಮ್ಯಾಚ್ ಐತಿ. ಸರ್ ಪಪ್ಪಾರು ಹೊರಗೆ ಹೋಗ್ಯಾರ, ಮನೆಗಿನವ್ರು ಆಲ್ಮೋಸ್ಟ್ ಎಲ್ಲರೂ ಹೊರಗೆ ಹೋಗ್ಯಾರ. ನನ್ನ ಮುಖ ನೋಡಿ ನಿಮಗೆ ಗೊತ್ತಾಗದ್ರೆ ಬೆವ್ರು ಬಿಡಾತೈತೆ ಅಂತೇಳಿ ಇಂಜೆಕ್ಷನ್ ಮಾಡಿಸ್ಕೊಂಬಂದಿನಿ. ಅದಕ್ಕೆ ಸ್ವೆಟಿಂಗ್ ಆಗಾಕತ್ತೈತ್ರಿ. ಹಿಂಗೈತೆ ನಮ್ದು ಇವತ್ತಿನ ಚಂತಾನ. ಹುಡುಗರಿಗೆ ರಂತಿ ಮಾಡಾಕತ್ತವಂದ್ರೆ ಇನ್ನು 4 ದಿನ ಉಳಿತ್ರಿ ಶ್ರೀನೂನ್ ಬರ್ತಡೇ. 4 ದಿನ ಉಳ್ತೈತಿ. ನಾ ಎಷ್ಟು ಆಸೆ ಇಟ್ಕೊಂಡು ಕೂತಿದ್ದಾಗೆ ಹಿಂಗೆ ಡ್ರೆಸ್ ತೊಗೊಂಡ್ಬರ್ಬೇಕು. ಯಪ್ಪ ಎಷ್ಟು ಆಸೆ ಇಟ್ಕೊಂಡು ಕೂತಿದ್ದಾರೆ. ನಾ ಡ್ರೆಸ್ ತೊಗೊಂಬರ್ಬೇಕಾಕಿ, ಹೊರಗೆ ಹೋಗ್ಬೇಕು, ಅದನ್ನ ಮಾಡಬೇಕು ಇದನ್ನು ಮಾಡಬೇಕು ಅದು ಮಾಡೀನಿ. ನೋಡ್ರಿ ಈಗ ಟಕ್ಳಿ ತಲೆ ಮಾಡಿ ಇಟ್ಬಿಟ್ರು ಆಕಿನ. ಬರೀ ಒಂದು 5 ನಿಮಿಷ ಒಳಗೆ ನೋಡ್ರಿ ಅಲ್ಲಿ ತನಕ ಕಟ್ಟಿ ಮೇಲೆ ತೊಗೊಂಡು ಒಗ್ಯಾಕತ್ತೀನಿ. ನಾ ಇಬ್ಬರನ್ನೂ ಕುಂದಿಸ್ಕೊಂಡು ಒಳಗೆ ಏನಾರ ಕಾರ್ಬಾರ್ ಮಾಡ್ತಾರೆ ಇವ್ರು ಅಂತ ಹೇಳಿ. ಆಮೇಲೆ ನಾ ಹಿಂಡಿ ಬಕೆಟ್ನಾಗ ತುಂಬಾಕತ್ನಿ. ಆಕಿ ಯಾವಾಗ ಒಳಗೆ ಬಂದಳು, ಯಾವಾಗ ಕತ್ರಿ ಹುಡ್ಕ್ಯಾಳು, ಯಾವಾಗ ಆಕಿನ ತಲೆ ಎಲ್ಲ ಬೋಳಿಸಳು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಹಿಂಗೈತ್ರಿ ಇವತ್ತಿನ ದಿನ. ಊಟ ಅಂತೂ ನನಗೆ ಏನೇನು ಹೋಗಲ್ಲಾಗೈತಿ, ಆರಾಮಿಲ್ಲ ಅನ್ಸಾಕತ್ತೈತಿ ಒಟ್ಟು. ಈ ಸ್ವೆಟಿಂಗ್ ಕೂತ್ಕೊಂಡು ಹೋಗಿ ಜಳಕ ಮಾಡಿಬಿಡ್ಲೇನು ಅನ್ಸಾಕತ್ತೈತಿ. ಮತ್ತು ಆಮೇಲೆ ಮತ್ತೆ ಜ್ವರ ಏನೋ ಹೆಚ್ಚಾಯ್ತು ಅಂದ್ರೆ ಏನು ಮಾಡಲಿ ರಾತ್ರಿ. ಯಪ್ಪ ತಲೆ ಹಿಟ್ಟು ರೇಂಜ್ ಆಗಾಕತ್ತೈತಿ ರೀ ಸರಾನ್ ಸಂಬಂಧ. ನನಗೆ ಸರಾನ್ ಸಂಬಂಧ ಏನೂ ಮಾತಾಡೋಕೆ ಬರ್ಲಾರ್ದಂಗೆ ಆಗ್ಬಿಟ್ಟೈತಿ ನನಗೆ. ನಾಳೆ ಒಟ್ಟು ಒದ್ದಾಡಿ ಸ್ಕೂಲಿಗೆ ಕಳಿಸ್ಬೇಕಂತ ನಾನು ಅಂದ್ಕೊಂಡಿನಿ. 1ನೇ ತಾರೀಕಿಗೆ, ನಾಳೆ 1ನೇ ತಾರೀಕಿಗೆ ಒಟ್ಟಿಗೆ ಸಾಲಿಗೆ ಕಳಿಸ್ಬೇಕಾಗಿ ಮನ್ಯಾಗ ಇಟ್ರೆ ಆಕಿನ ಹಿಡಿಲೋ ಈಕಿನ ಹಿಡಿಲೋ ಅನ್ನಂಗೆ ಆಗ್ಬಿಟ್ಟೈತಿ. ಯಪ್ಪ ಹಿಂಗಿತ್ತು ನೋಡ್ರಿ ಇವತ್ತಿನ ದಿನ. ಅದ್ರ ಸಂಬಂಧ ವ್ಲಾಗ್ ಇವತ್ತು ಇಷ್ಟ ಮಾಡೀನಿ ರೀ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಮತ್ತೊಂದು ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.